ಹಲವಾರು ವರ್ಷಗಳಿಂದ ಬೇಡಿಕೆ ಇದೆ ಸರ್. ಈ ಬಜೆಟ್ ಅಲ್ಲಾದ್ರೂ ಕೂಡ ನಂದು ಕೂಡ ಬೆಂಬಲ ಇದೆ ಅದಕ್ಕೆ. ನಾನು ಇಲ್ಲಿ ನಾನು ಗಣೇಶ್ ಹುಕ್ಕೇರಿ ಅವರು ಉಪಚುನಾವಣೆಯಲ್ಲಿ ನಾನು ಕೂಡ ಅದನ್ನ ಇದು ಮಾಡಿದ್ದೆ. ವಿಜೇಂದ್ರ ಅವರು ಬಂದಿದ್ರು ಸರ್. ಇಲ್ಲಿ ನಾಲಾಯಕ್ ಸರ್ಕಾರ ಅಂತೇಳಿ ಆರೋಪ ಮಾಡ್ತಾರೆ ಸರ್. ರಾಜ್ಯ ಕಾಂಗ್ರೆಸ್ ಸರ್ಕಾರ ನಾಲಾಯಕ ಸರ್ಕಾರ, ಇದು 6ನೇ ಗ್ಯಾರಂಟಿ ಬೆಲೆ. ಅವ್ರು ವಿಜೇಂದ್ರ ಅವ್ರಿಗೆ ಹೇಳಿ ಅವ್ರು ಯಾವ ಪಕ್ಷನಾಗ ಇದಾರಲ್ಲ ಈಗ ಅವ್ರನ್ನ ಯಾರೂ ಒಪ್ತಾ ಇಲ್ಲ. ಒಂದೇದ್ದು ಪ್ರಥಮ ಬಾರಿ ಶಾಸಕರಾದವ್ರನ್ನ ಅಧ್ಯಕ್ಷ ಮಾಡಿದ್ರು ಪುತ್ರ ವ್ಯಾಮೋಹದಿಂದ ಯಡಿಯೂರಪ್ಪನವರು. ಅವ್ರನ್ನ ಯಾರೂ ಒಪ್ತಾ ಇಲ್ಲ. ಯಾರು ಒಪ್ಪಿದ್ದಾರೆ ಹೇಳ್ರಿ? ಅಶೋಕ್ ಒಪ್ತಾರ, ಬೊಮ್ಮಾಯಿ ಒಪ್ತಾರ, ಶೆಟ್ಟರ್ ಒಪ್ತಾರ, ಯಾರು ವಿಜೇಂದ್ರ ಒಪ್ಪೋದಿಲ್ಲ. ಆಮೇಲೆ ವಿಜೇಂದ್ರ ಅವ್ರಿಗೆ ಅರ್ಥ ಮಾಡಬೇಕು, ಇದು ನಾಲಾಯಕ್ ಸರ್ಕಾರ ಅಂತಲ್ಲ. ಅವರು ಈ ಸರ್ಕಾರ ಏನಿತ್ತಲ್ಲ BJP ಸರ್ಕಾರ 2 ಬಾರಿ ಅವ್ರ ತಂದೆಯವ್ರನ್ನ ಯಡಿಯೂರಪ್ಪನ ಮುಖ್ಯಮಂತ್ರಿ ಅವಧಿ ಕಂಪ್ಲೀಟ್ ಮಾಡಿಸ್ಕೊಡ್ಲಿ. ಅದು ನಾಲಾಯಕ್ ಸರ್ಕಾರ. ಅದು ಅವ್ರ ತಂದೆಯವ್ರನ್ನ ಯಡಿಯೂರಪ್ಪನವ್ರನ್ನ ಹಿರಿಯರು ನಾಶದಕ್ಕೆ ಅವಾಗ ಪ್ರತಿಭಟನೆ ಮಾಡಿದ್ದೆ ಆಗುತ್ತೋ ಸರ್. ಏನು ಅವ್ರನ್ನ ಯಡಿಯೂರಪ್ಪನ ತೆಗೆಯೋ ಸಂದರ್ಭದಲ್ಲಿ ತೆಗಿಬಾರ್ದು ಅಂತೇಳಿ ಇವ್ರ ತಂದೆಯವ್ರನ್ನ 2 ಬಾರಿ ಮುಖ್ಯಮಂತ್ರಿ ಮಾಡಕ್ಕೆ ಬಿಟ್ರೆ ಅವರು 2 ಬಾರಿ ತೆಗೆದಾಕಿದ್ರು ಅವ್ರನ್ನ. ಗೊತ್ತಿಲ್ವಾ ಇದು? ಅದನ್ನ ನೋಡ್ಕೊ ಅಂತ ಹೇಳಿ. ಡಾಲರ್ ಬೆಲೆ ದಾಖಲೆ ಕುಸಿತಗೊಂಡಿದೆ ಸರ್. ರೂಪಾಯಿ ಬೆಲೆ ಸರ್ ಡಾಲರ್. ನಿಶ್ಚಿತವಾಗಿಯೂ ಕೂಡ ನಮ್ಮ ಒಂದು ನೀತಿ ಏನಿದೆ, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಇವತ್ತು ಸಹ ಐತಿಹಾಸಿಕವಾಗಿ ನಾವು ಏನು ಇದು ಮಾಡ್ಕೊಂಡು ಬಂದಿದ್ದೀವಿ ಅದೆಲ್ಲವನ್ನು ಬದಿಗೊತ್ತಿ ಇವತ್ತು ಸಹ ಇವ್ರು ಯಾರ ಜೊತೆ ಹೊಂದಾಣಿಕೆ ಆಗ್ತಾರೆ, ಯಾರ ಜೊತೆ ಮಾತನಾಡ್ತಾರೆ, ಒಂದು ನೀತಿ ನಿಯಮ, ವಿದೇಶಾಂಗ ನಿಯಮ ಏನು ಮೊದಲಿಂದ ಸೆಟ್ ಪ್ರೊಸೀಡಿಂಗ್ ಇತ್ತು ಇವತ್ತು ಸಹ ಅದೆಲ್ಲವನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಈ ಅವ್ರಿಗೆ. ಅದು ಆ ಡಿಪ್ಲೊಮಸಿ ಇದನ್ನು ಅರ್ಥ ಆಗ್ತಾ ಇಲ್ಲ ಇವತ್ತು ಸಹ. ಏನಾಯ್ತು ಈಗ ಇರಾನ್ದಿಂದ ಹೋಗುವಂಥ ಒಂದು ಶಿಪ್ ಇವತ್ತು ಸಹ ಆಯಿಲ್ ಶಿಪ್ ಅದನ್ನು ಇದು ಮಾಡಿಸಿದ್ರು. ಅವ್ರಿಗೇನು ಕೂಡ ಇದು ಇಲ್ಲ. ಯಾವುದೋ ಒಬ್ಬ ಟ್ರಂಪ್ ಇವತ್ತು ಸಹ ಬಂದು ಒಬ್ಬ ದೇಶದ ಒಬ್ಬ ಪ್ರಧಾನಮಂತ್ರಿನ ಎತ್ಕೊಂಡು ಹೋಗ್ತಾರೆ, ಇನ್ನೊಬ್ಬರನ್ನ ಹತ್ಯೆಗೆ ಇರ್ತಾರೆ.